ಶಿವಕುಮಾರ್ ಸಾಹೇಬ್ರೆ ಕೇಳಿ ಇವ್ರನ್ನ ಯಾವಾಗ ಆಸ್ತಿ ಖರೀದಿ ಮಾಡಿದ್ರು ಅಂತ. ನಿಮ್ ನಟರಾಜನ್ ಕೇಳಿ ವ್ಯಕ್ತಿ ಹೆಸರಿಗೆ ಯಾವಾಗ ರಿಜಿಸ್ಟರ್ ಮಾಡಿಸ್ಕೊಂಡ ಅಂತ. ಇನ್ನು ನಿಮ್ ಬೇನಾಮಿಗಳು ಯಾರ್ಯಾರೋ ಅವ್ರನ್ನೆಲ್ಲ ಕೇಳಿ. ಸರ್ 60 ಎಕರೆ ಯಾರು ಮಾಡ್ಕೊಂಡಿರೋದು ಯಾರು? ಈ ಡಿ ಸಿ ಅವ್ರಿಗೆ ನಮ್ಮ ಜಿಲ್ಲಾಧಿಕಾರಿ ಅವ್ರ ಸುಪತ್ರಿಕೆಲೇನೆ ಅವರೇ ಬ್ರೋಕರ್ಗಳನ್ನ ಕರೆಯೋದು. ಈ ಜಮೀನ್ ಐತೆ, ಈ ಜಮೀನ್ ನಮ್ಗೆ ಕೊಡ್ಸು, ಹಿಡ್ಕೊಬಾ ಅವ್ರನ್ನ ಅಂತ ಹೇಳೋದು. ಇವ್ರ ಫ್ರೆಂಡ್ ಯಾರೋ ಫ್ರೆಂಡ್ ದುಡ್ಡಿರೋರ್ನ ಕರ್ಕೊಬರೋದು, ಇಲ್ಲಿ ತಗೊಳ್ಳಿ ಇಲ್ಲಿ ಪ್ರಾಜೆಕ್ಟ್ ಬರ್ತಾವೆ ಅಂತ ಬಂಡವಾಳ ಹಾಕ್ಸೋದು. ಡಿ ಸಿ ಆಗಿ ಉಳಿದಿಲ್ಲ ಅವರು, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ. ಎಲ್ಲೋಯ್ತಾರೆ? ನಮ್ ಕೈಗೆ ಸಿಗೋದೇ ಇಲ್ವಾ? ನಮ್ ಕುಮಾರಸ್ವಾಮಿ ಅವ್ರು ನನ್ನ ಕೈಲಿ ಬಿಡಿ, ನಾನು ಬಹಳ ಚಿಕ್ಕೋನು. ನಮ್ ಕುಮಾರಣ್ಣನ ಕೈಗೆ ಸಿಗದೆ ಎಲ್ಲಿ ತಪ್ಪಿಸ್ಕೊಳಕಾಯ್ತದೆ? ಸನ್ಮಾನ್ಯ ಡಿ ಸಿ ಸಾಹೇಬ್ರೆ, ಮಾನನಷ್ಟ ಮೊಕದ್ದಮೆ ಹೂಡ್ತೀರಾ ನನ್ನ ಮೇಲೆ? ಹೂಡಿ, ಸಾಬೀತು ಮಾಡ್ತೀನಿ ನೀವು ಯಾರ್ಯಾರ ಹೆಸರಿಗೆ ಬೇನಾಮಿ ಆಸ್ತಿ ಮಾಡಿದ್ದೀರಿ ಅಂತ. ಮಾಡ್ತಾರೆ ಶಿವಕುಮಾರ್ ಸಾಹೇಬ್ರು? ಏನ್ ಹೇಳ್ತಾರೆ ಇದಕ್ಕೆ? ನೀವು ಕೇಳ್ಬೇಕು ಮಾಧ್ಯಮದವ್ರು, ಏನ್ ಹೇಳ್ತೀರಿ ಸ್ವಾಮಿ? ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದ್ ನೀವು, ಕುಮಾರಸ್ವಾಮಿ ಅವರಲ್ಲ. ಇದು ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಇದಾದ್ಮೇಲೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ಮೇಲೂ ಸ್ಪೆಷಲ್ ಪರ್ಮಿಷನ್ ತಗೊಂಡು ಕನಕಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತೀರಲ್ಲ ನೀವು ಜಮೀನುಗಳನ್ನ. ಸೊಕ್ಕಾಂಡ್ ಇಲ್ಲೆಲ್ಲ ಹೋರಾಟ ಮಾಡ್ತಾವ್ರಲ್ಲಪ್ಪ ಇವತ್ತು. ಅವ್ರ ಶ್ರೀಮತಿಯವ್ರನ್ನ ಪ್ರಾಧಿಕಾರಕ್ಕೆ ನಿರ್ದೇಶಕರು ಮಾಡಿದಾರಲ್ಲ, ಅವ್ರು ಹೋಗಿ ಮಾಡಿಲ್ ರಿಜಿಸ್ಟರ್ ಮಾಡಿಸ್ಕೊತಾರೆ. ಇದಕ್ಕ ಟೌನ್ಶಿಪ್ ಬೇಕಾಗಿರೋದು? ಹೇಳಿ ಶಿವಕುಮಾರ್ ಸಾಹೇಬ್ರೆ, ನಾವು ಹಿಂಗೆಲ್ಲ ಕರಿತೀವಿ ಅಂದ್ರೆ ಅದ್ಯಾರು ನಮ್ಮನ್ನ ತೇಜಸ್ವಿನಿ ರಮೇಶ್ ಅವ್ರನ್ನ ಕಳಿಸ್ಬಿಟ್ಟು ಬಾಯಿ ಜೋರಾಗೈತೆ ಬಾಯಿ ಅಂತ. ಇಂಥ ಬಾಯಿಗಳನ್ನೆಲ್ಲ ಮುಗಿಸೋಷ್ಟು ದಾಖಲೆನೂ ನನ್ನ ಹತ್ರ ಇದೆ, ಶಕ್ತಿನೂ ನನ್ನ ಹತ್ರ ಇದೆ, ಪಾರದರ್ಶಕತೆ ನನ್ನ ಹತ್ರ ಇದೆ. ಬನ್ನಿ ಬೈರ್ಮಾಣ ಸರ್ಕಲ್ ಬನ್ನಿ, ಚರ್ಚೆ ಮಾಡೋಣ ಬನ್ನಿ. ನಿಮ್ ದೊಡ್ಡ ದಾಳಿ ಎಲ್ಲರೂ ಕರ್ಕೊಂಡ್ ಬನ್ನಿ. ನಮ್ ರೈತರು ಯಾರು ಎದುರಲ್ಲ. ನಾನು ಹೇಳಿದೆ SP ಸಾಹೇಬ್ರಿಗೆ, ಗುಂಡಾಕ್ರಿ ನಮ್ ರೈತರಿಗೆ. ಅವ್ನು ಜೈಲ್ ಬರೋ ಮಾಡ್ತೀರಾ, ಜೈಲಿಗೆ ತಗೊಂಡೋಗಿ ತುಂಬ್ರಿ, ಬುಲ್ಡೋಜರ್ ಹತ್ತಿಸ್ರಿ. ಏನೇನ್ ನಿಮ್ ಅಧಿಕಾರ ಆಯ್ತು, ಏನೇನ್ ಮಾಡ್ತೀರಾ ಮಾಡ್ರಿ. ಯಾರೋ SC ಹುಡುಗನ ಇಟ್ಕೊಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಿ ಎದುರಿಸ್ತೀರಾ ನಮ್ ರೈತರನ್ನ? ಆ DC ಹೇಳ್ತಾರಂತೆ, ನಿಂದ ಏನೇನೈತೆ, ನಿನ್ ಸ್ಕೂಲು ವೈನ್ ಶಾಪ್ ಎಲ್ಲ ಮುಚ್ಚಿಸ್ಬಿಡ್ತೀನಿ ಅಂತ ಒಬ್ಬಂಗೆ ಹೇಳ್ತಾರೆ. ಇನ್ನೊಬ್ಬಂಗೆ ಹೇಳ್ತಾರಂತೆ, ನಿಂದೆಲ್ಲ ಡಾಕ್ಯುಮೆಂಟ್ ತೆಗ್ಸಿದೀನಿ, ನಿಂದೆಲ್ಲ ಫೇಕ್ ಇದೆ. ರೌಡಿಸಮ್ ಮಾಡ್ತೀರೇನ್ರಿ DC ಅವರೇ? ನಿಮ್ಗೆ ದುರಾಂಕಾರ ಇದೆ ಅಂತ ಗೊತ್ತು ನಮ್ಗೆ. ನಿಮ್ಗೆ ಅಷ್ಟಿಷ್ಟು ದುರಾಂಕಾರ ಇಲ್ಲ, ಬಹಳ ದುರಾಂಕಾರಿ ನೀವು DC ಅವರು ಅಂತ ಗೊತ್ತು ನಮ್ಗೆ. ದುರಾಂಕಾರ ಇಳಿಸೋ ಸಮಯ ಬರುತ್ತೆ. ನೀವು ಇದ್ರಲ್ಲಿ ಒಂದ್ರಲ್ಲಿ ಬಚಾವ್ ಹೋಗಿ ನೋಡೋಣ. ನಿಮ್ ಶಕ್ತಿ ಇರ್ಬೋದು, ನಿಮ್ ಕಿಲಾಡಿತನ ಇರ್ಬೋದು. 7-8-28 ಮಾಡಿ ರಿಜಿಸ್ಟರ್ ಆಯ್ತದೆ. ಯಾರ ಹೆಸರಿಗೆ? HC ರಾಜಣ್ಣ, ಶಿವಕುಮಾರ್. 1 ಎಕರೆ 35 ಗುಂಟೆ ಒಂದು, 1 ಎಕರೆ 15 ಗುಂಟೆ ಒಂದು. ಇವೆಲ್ಲ ಯಾಕಾಯ್ತದೆ? ಶಿವಕುಮಾರ್ ಸಾಹೇಬ್ರೆ, ಇದೆಲ್ಲ ಗೊತ್ತಾಗಿಲ್ವ ನಿಮ್ಗೆ? ಇಲ್ಲೇನೇ ನಡೀತದೆ ಅಂತ? ನಮ್ ರೈತರು ಮಾತ್ರ 15 ಜನ ಕರೆದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಮಡಿಕೊಂಡು ಮಿಕ್ತವ್ರನ್ನ 100 ಜನ ಕರೆಸ್ಬಿಟ್ಟು ಇವೆಲ್ಲ ಒಪ್ಪವ್ರಿ ಅಂತ ಹೇಳಿ ಡಾಕ್ಯುಮೆಂಟ್ ಮಾಡ್ಬೇಕಾಗ್ತೀರಾ?